ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವೃಷಭ ರಾಶಿಯವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ವೃಷಭ ರಾಶಿಯವರಿಗೆ ಆಗಸ್ಟ್ 10, 11, 12, 13ರ ದಿನಾಂಕಗಳಲ್ಲಿ ನಡೆಯಲಿರುವ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರು ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಬರೆಯಿರಿ. ಹೇಳಬೇಕೆಂದರೆ ವೃಷಭ ರಾಶಿಯವರ ಜೀವನದಲ್ಲಿ ಮಹಾ ಅದ್ಭುತವೇ ನಡೆಯಲಿದೆ ಎಂದು ಹೇಳಬೇಕು. ಈ 4 ದಿನಗಳಲ್ಲಿ ನೀವು ಕೇಳಲಿರುವ ಶುಭವಾರ್ತೆಗಳು ಸಾಮಾನ್ಯವಾದವುಗಳಲ್ಲ. ಹಾಗೆಯೇ ಈ ದಿನ ಹೇಳಬೇಕೆಂದರೆ ಈ 4 ದಿನಗಳು ನೀವು ಮಾಡಿಕೊಳ್ಳಬೇಕಾದ ದೇವತಾರಾಧನೆ ಮತ್ತು ಪರಿಹಾರಗಳ ಬಗ್ಗೆಯೂ ತಿಳಿದುಕೊಳ್ಳಿ. ಅತ್ಯಂತ ಶಕ್ತಿಶಾಲಿಯಾದ ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಒಂದು. ನಿಮ್ಮ ಮನಸ್ಸು ಸಮುದ್ರದಂತೆ. ಹೊರಗಡೆ ಪ್ರಶಾಂತವಾಗಿ ಕಂಡರೂ ಒಳಗೆ ಎಷ್ಟೋ ಭಾವೋದ್ವೇಗಗಳು ಅಡಗಿರುತ್ತವೆ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಹೃದಯಪೂರ್ವಕವಾಗಿ ಪ್ರೀತಿಸುತ್ತೀರಿ. ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬುತ್ತೀರಿ. ಆದರೆ ಒಮ್ಮೆ ಮೋಸ ನಡೆದರೆ ನಿಮ್ಮ ವಿಷಯದಲ್ಲಿ ಜೀವನವಿಡೀ ಆ ಮೋಸವನ್ನು ಮರೆಯುವುದು ನಿಮಗೆ ತುಂಬಾ ಕಷ್ಟವಾಗುತ್ತದೆ. ಇನ್ನು ನಿಮ್ಮ ಜೀವನದಲ್ಲಿ ತುಂಬಾ ಜನರು ನಿಮ್ಮ ಒಳ್ಳೆಯತನವನ್ನು ಬಲಹೀನತೆ ಎಂದು ಭಾವಿಸಿದ್ದಾರೆ. ನಿಮ್ಮ ನಿಶ್ಶಬ್ದವನ್ನು ಭಯ ಎಂದುಕೊಂಡಿದ್ದಾರೆ. ಆದರೆ ಅವರು ತಿಳಿದುಕೊಳ್ಳದ ಒಂದು ವಿಷಯ ಏನೆಂದು ಗೊತ್ತೇ? ನೀವು ಮೌನವಾಗಿದ್ದಾಗ ಬಲಹೀನರಲ್ಲ, ಸೂಕ್ತವಾದ ಸಮಯಕ್ಕಾಗಿ ಕಾಯುತ್ತಿದ್ದೀರಿ ಅಷ್ಟೇ. ಎದುರಿನವರು ಎಷ್ಟೇ ಅನ್ಯಾಯ ಮಾಡಿದರೂ ಮೊದಲು ನೀವು ತಾಳ್ಮೆಯಿಂದಿದ್ದೀರಿ. ನೀವು ಒಂದು ಅವಕಾಶವನ್ನು ಎದುರಿನವರಿಗೆ ನೀಡಿದ್ದೀರಿ, 2ನೇ ಅವಕಾಶವನ್ನು ನೀಡಿದ್ದೀರಿ. ಆದರೆ 3ನೇ ಬಾರಿಯೂ ಅದೇ ತಪ್ಪು ನಡೆಯುತ್ತಿದ್ದರೆ ನಿಮ್ಮ ನಿರ್ಧಾರ ತುಂಬಾ ಕಠಿಣವಾಗಿ ಬದಲಾಗುತ್ತದೆ. ಇದೇ ಕಾರಣದಿಂದ ಕೆಲವರು ನಿಮ್ಮನ್ನು ಅಹಂಕಾರಿ ಎಂದು ಭಾವಿಸಿದರು. ಆದರೆ ನಿಜ ಹೇಳಬೇಕೆಂದರೆ ನೀವು ಅಹಂಕಾರಿಗಳೇ ಅಲ್ಲ, ನೀವು ಸ್ವಾಭಿಮಾನಿಗಳು. ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವುದು ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ವಿಷಯ ಕಂಡುಬರುತ್ತದೆ. ನೀವು ಯಾರಿಗೆ ಸಹಾಯ ಮಾಡಿದರೂ ಸಹ ಕೆಲವೊಮ್ಮೆ ಆ ವ್ಯಕ್ತಿಗಳು ತದನಂತರ ನಿಮಗೆ ವಿರುದ್ಧವಾಗಿ ಬದಲಾಗಿದ್ದಾರೆ. ನೀವು ಮೇಲಕ್ಕೆ ಬೆಳೆಯಬೇಕೆಂದು ಪ್ರಯತ್ನಿಸುತ್ತಿದ್ದಾಗ ಕೆಲವರು ನಿಮಗೆ ಅಡ್ಡವಾಗಿ ನಿಂತರು. ನಿಮ್ಮ ವಿಜಯವನ್ನು ನೋಡಿ ಸಂತೋಷಪಡುವವರಿಗಿಂತ ಅಸೂಯೆ ಪಡುವವರು ನಿಮ್ಮ ಸುತ್ತಲೂ ಹೆಚ್ಚಾಗಿದ್ದಾರೆ. ಅದಲ್ಲದೆ ನಿಮ್ಮಲ್ಲಿರುವ ಆಕರ್ಷಕ ಶಕ್ತಿಯು ತುಂಬಾ ಜನರನ್ನು ಪ್ರಭಾವಗೊಳಿಸುತ್ತದೆ. ನೀವು ಒಂದು ಕೋಣೆಗೆ ಪ್ರವೇಶಿಸಿದರೆ ಎಲ್ಲರ ಗಮನ ನಿಮ್ಮತ್ತಲೇ ಹೋಗುತ್ತದೆ. ನೀವು ಹೆಚ್ಚಾಗಿ ಮಾತನಾಡದಿದ್ದರೂ ನಿಮ್ಮ ಉಪಸ್ಥಿತಿ ವಿಶೇಷವಾಗಿರುತ್ತದೆ. ಇದು ನಿಮ್ಮ ರಾಶಿಗೆ ಸಂಬಂಧಿಸಿದ ಒಂದು ದೊಡ್ಡ ವರ. ಆದರೆ ಇದೇ ವರ ಕೆಲವೊಮ್ಮೆ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ. ಯಾಕೆಂದರೆ ನಿಮ್ಮ ಕಾಂತಿಯನ್ನು ಸಹಿಸಲಾರದವರು ನಿಮಗೆ ವಿರುದ್ಧವಾಗಿ ಮಾತನಾಡಲು ಪ್ರಾರಂಭಿಸುತ್ತಾರೆ. ಹಾಗೆಯೇ ನೀವು ಚಿಕ್ಕಂದಿನಿಂದಲೂ ಕೆಲವು ಕಷ್ಟಗಳನ್ನು ಎದುರಿಸಿದ್ದೀರಿ. ಇತರರಿಗಿಂತ ಹೆಚ್ಚಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಯಿತು. ಕೆಲವು ಸಂದರ್ಭಗಳಲ್ಲಿ ಕುಟುಂಬದ ಸದಸ್ಯರಿಂದ ನಿರಾಶೆಯೂ ಉಂಟಾಯಿತು. ನಿಮ್ಮ ಮನಸ್ಸಿನಲ್ಲಿರುವ ನೋವನ್ನು ನೀವು ಹೊರಗೆ ಹಾಕುವುದಿಲ್ಲ. ರಾತ್ರಿ ವೇಳೆ ಒಂಟಿಯಾಗಿದ್ದಾಗ ಮಾತ್ರ ಹೆಚ್ಚಾಗಿ ಆಲೋಚನೆ ಮಾಡುತ್ತಿರುತ್ತೀರಿ. ಏಕೆ ನನ್ನ ಜೀವನದಲ್ಲಿ ಈ ರೀತಿ ನಡೆಯುತ್ತಿದೆ? ನಾನು ಯಾರಿಗೂ ಕೆಡುಕು ಮಾಡಲಿಲ್ಲವಲ್ಲ ಎಂದು ಹಲವು ಬಾರಿ ಅಂದುಕೊಂಡಿದ್ದೀರಿ. ಇದಕ್ಕೆ ಕಾರಣ ನಿಮ್ಮ ರಾಶಿಯ ಕರ್ಮಬಲ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ವಿಶೇಷವಾದ ಅರ್ಥವಿದೆ. ಭಗವಂತ ನಿಮ್ಮನ್ನು ಸಾಮಾನ್ಯ ವ್ಯಕ್ತಿಯಂತೆ ತಯಾರಿಸಿಲ್ಲ, ಕಷ್ಟಗಳನ್ನು ಎದುರಿಸಿ ಮತ್ತಷ್ಟು ಬಲಶಾಲಿಯಾಗಿ ಬದಲಾಗುವ ವ್ಯಕ್ತಿಯನ್ನಾಗಿ ಮಾಡಿದ್ದಾನೆ. ಅದಕ್ಕೆ ನೀವು ಪಡುವ ಪ್ರತಿಯೊಂದು ಕಷ್ಟವೂ ಕೊನೆಗೆ ಒಂದು ದೊಡ್ಡ ಪಾಠವನ್ನು ನಿಮಗೆ ಕಲಿಸಿದೆ. ಆದರೆ ಈಗ ನೀವು ತುಂಬಾ ಎಚ್ಚರಿಕೆಯಿಂದ ಕೇಳಬೇಕಾದ ವಿಷಯದ ಬಗ್ಗೆ ಹೇಳುತ್ತಿದ್ದೇನೆ. ನಿಮ್ಮ ಜೀವನವನ್ನು ನಾಶ ಮಾಡುವ ಒಂದು ದೊಡ್ಡ ತಪ್ಪು ನಿಮ್ಮ ಬಳಿ ಅಡಗಿದೆ. ಅದೇನೆಂದರೆ ನೀವು ಎಲ್ಲರನ್ನೂ ಸುಲಭವಾಗಿ ನಂಬಿಬಿಡುವುದು. ನಿಮ್ಮ ಮನಸ್ಸು ತುಂಬಾ ಒಳ್ಳೆಯದು. ಅದಕ್ಕೆ ಎದುರಿನವರು ಹೇಳುವ ಮಾತುಗಳನ್ನು ತಕ್ಷಣವೇ ನಿಜವೆಂದು ನಂಬುತ್ತೀರಿ. ಆದರೆ ಪ್ರತಿಯೊಬ್ಬರೂ ನಿಮ್ಮಂತೆಯೇ ಇರುವುದಿಲ್ಲವಲ್ಲ. ಕೆಲವರು ನಿಮ್ಮ ಜೀವನಕ್ಕೆ ಪ್ರೀತಿಯಿಂದಲ್ಲ, ಅವರ ಅಗತ್ಯಕ್ಕಾಗಿ ಮಾತ್ರ ಬರುತ್ತಾರೆ. ಅವರ ಕೆಲಸ ಮುಗಿದ ಮೇಲೆ ದೂರವಾಗಿ ಬಿಡುತ್ತಾರೆ. ಅದಕ್ಕೆ ಯಾರಿಗಾದರೂ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹೇಳುವ ಮುನ್ನ 1ಕ್ಕೆ 2ರಷ್ಟು ಆಲೋಚಿಸಿ. ಹಾಗೆಯೇ ನಿಮ್ಮ ಅಭಿವೃದ್ಧಿಗೆ ಸಂಬಂಧಿಸಿದ ನೀವು ಮಾಡುತ್ತಿರುವ ಕೆಲಸಗಳಲ್ಲಿನ ಅಭಿವೃದ್ಧಿಯ ವಿಷಯಗಳನ್ನು ಗುಪ್ತವಾಗಿಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವ ಅಗತ್ಯವಿಲ್ಲ. ಹಾಗೆಯೇ ನಿಮ್ಮ ಯೋಜನೆಗಳನ್ನು ಮುಂಚಿತವಾಗಿಯೇ ಹೊರಹಾಕುವ ಅಗತ್ಯವಿಲ್ಲ. ನೀವು ಯಶಸ್ಸು ಸಾಧಿಸಿದ ಮೇಲೆಯೇ ಪ್ರಪಂಚಕ್ಕೆ ಅದರ ಬಗ್ಗೆ ವ್ಯಕ್ತಪಡಿಸಿ. ಈ ಒಂದು ನಿಯಮವನ್ನು ನೀವು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕಡಿಮೆಯಾದಂತೆ. ಇನ್ನು ನೀವು ಹೆಚ್ಚಾಗಿ ಮಾಡುವ ತಪ್ಪು ಎಂದರೆ ಕೋಪ. ನಿಮ್ಮ ಕೋಪ ತುಂಬಾ ಅಪಾಯಕಾರಿಯಾದುದು. ಸಾಮಾನ್ಯವಾಗಿ ನೀವು ತುಂಬಾ ಪ್ರಶಾಂತವಾಗಿರುತ್ತೀರಿ. ಆದರೆ ಒಮ್ಮೆ ಕೋಪ ಬಂದರೆ ನಿಮ್ಮನ್ನು ನೀವೇ ನಿಯಂತ್ರಿಸಿಕೊಳ್ಳಲಾರ್ರಿ. ಆ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬಾ ಕಠಿಣವಾಗಿರುತ್ತವೆ ಮತ್ತು ತದನಂತರದ ನೋವಿಗೂ ಕಾರಣವಾಗುತ್ತವೆ. ಅದಕ್ಕೆ ಕೋಪ ಬಂದಾಗ ತಕ್ಷಣವೇ ಸ್ಪಂದಿಸಬೇಡಿ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಭಗವಂತನ ನಾಮ ಜಪಿಸಿ. ತದನಂತರವಷ್ಟೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಪ್ರಯತ್ನಿಸಿ.
ಮುಖ್ಯವಾಗಿ ಆಗಸ್ಟ್ 10, 11, 12, 13ರ ಈ 4 ದಿನಗಳಲ್ಲಿ ಆತುರದಿಂದಾಗಲಿ ಅಥವಾ ಕೋಪದಿಂದಾಗಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾರೊಂದಿಗೂ ಉದ್ದಟತನದಿಂದ ವರ್ತಿಸಬೇಡಿ. ಸಂಬಂಧಗಳನ್ನು ಕಳೆದುಕೊಳ್ಳುವ ಅಪಾಯವಿರುವುದರಿಂದ ಸಂಬಂಧಗಳನ್ನು ಜಾಗರೂಕತೆಯಿಂದ ಕಾಯ್ದುಕೊಳ್ಳಿ. ಇನ್ನು ನಿಮ್ಮ ಸುತ್ತಲೂ ನಡೆಯುತ್ತಿರುವ ಕೆಲವು ಘಟನೆಗಳು ನಿಮಗೆ ಆಶ್ಚರ್ಯ ತಂದಿರಬಹುದು. ಅಂದರೆ ಕೆಲವು ದಿನಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ಕೆಲವು ವಿಚಿತ್ರವಾದ ಕನಸುಗಳು, ಕೆಲವು ಸಂಕೇತಗಳು, ಕೆಲವು ನಿರೀಕ್ಷಿಸದ ಪರಿಚಯಗಳು, ಇವೆಲ್ಲವೂ ಸಾಮಾನ್ಯ ಘಟನೆಗಳಲ್ಲ. ಇವುಗಳ ಹಿಂದೆ ಖಂಡಿತವಾಗಿಯೂ ದೈವ ರಹಸ್ಯವೊಂದು ಅಡಗಿರುತ್ತದೆ. ಆ ರಹಸ್ಯದ ಬಗ್ಗೆ ಈಗ ನೀವು ಖಂಡಿತ ತಿಳಿದುಕೊಳ್ಳಲೇಬೇಕು. ಆ ವಿಷಯಕ್ಕೆ ಹೋಗುವ ಮುನ್ನ ನಿಮ್ಮ ಜೀವನದಲ್ಲಿರುವ ಮತ್ತೊಂದು ಮುಖ್ಯವಾದ ಸೂಚನೆಯ ಬಗ್ಗೆ ಈಗ ನಾನು ಹೇಳುತ್ತಿದ್ದೇನೆ. ಮುಂಬರುವ ಈ 4 ದಿನಗಳಲ್ಲಿ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆ ನಿರ್ಧಾರವು ನಿಮ್ಮ ಭವಿಷ್ಯವನ್ನು ತುಂಬಾ ಹೆಚ್ಚಾಗಿ ಪ್ರಭಾವಿಸುತ್ತದೆ. ಅದಕ್ಕೆ ಆತುರಪಡಬೇಡಿ. ಯಾರಾದರೂ ಒತ್ತಡ ಹೇರಿದರೂ ತಕ್ಷಣವೇ ಒಪ್ಪಿಗೆ ತಿಳಿಸಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತದೋ ಅದನ್ನು ಪ್ರಶಾಂತವಾಗಿ ಕೇಳಿ. ಏಕೆಂದರೆ ನಿಮಗೆ ಅಂತಃಪ್ರಜ್ಞೆ ತುಂಬಾ ಬಲವಾಗಿರುತ್ತದೆ. ಅಂದರೆ ನಿಮ್ಮ ಮನಸ್ಸು ಮುಂಚಿತವಾಗಿಯೇ ಕೆಲವು ವಿಷಯಗಳನ್ನು ನಿಮಗೆ ಎಚ್ಚರಿಸಿ ಹೇಳುತ್ತದೆ. ಆದರೆ ಹಲವು ಬಾರಿ ನೀವು ಆ ಸಂಕೇತಗಳನ್ನು ಗಮನಿಸುವುದಿಲ್ಲ. ಅದರಿಂದಾಗಿ ಆಮೇಲೆ ಅಯ್ಯೋ, ನನ್ನ ಅಂತರಾತ್ಮ ಎಂದೋ ಈ ರೀತಿ ಹೇಳಿತ್ತಲ್ಲವೇ, ಹಾಗೆ ಮಾಡಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಪಶ್ಚಾತ್ತಾಪ ಪಡುತ್ತೀರಿ. ಆದ್ದರಿಂದ ಇನ್ಮುಂದೆ ನಿಮ್ಮ ಅಂತರಾತ್ಮವನ್ನು ಗೌರವಿಸಿ. ಅಂತರಾತ್ಮದಲ್ಲಿ ಭಗವಂತ ಅಡಗಿರುತ್ತಾನೆ. ಹಾಗಾಗಿ ಭಗವಂತ ನೀಡಿದ ಆ ವರವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲು ಈ ಬಾರಿಯಿಂದ ಪ್ರಯತ್ನಿಸಿ. ಇನ್ನು ಇದುವರೆಗೆ ಹೇಳಿದ ವಿಷಯಗಳು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆಯುತ್ತಿದ್ದರೆ, ಹೌದು ನಿಜ, ಇದೆಲ್ಲವೂ ನನ್ನ ಜೀವನದಲ್ಲಿ ನಡೆಯುತ್ತಿದೆ ಎಂದು ಮನಸ್ಸಿನಲ್ಲಾದರೂ ಅಂದುಕೊಳ್ಳಿ. ಇನ್ನೂ ನಿಮಗೆ ಅದ್ಭುತವಾದ ಆಧ್ಯಾತ್ಮಿಕ ರಹಸ್ಯಕ್ಕೆ ಈ 4 ದಿನಗಳು ಆರಂಭದ ಹಂತವೆಂದೇ ಹೇಳಬಹುದು. ಏಕೆಂದರೆ ನಿಮಗೆ ಸಂಬಂಧಿಸಿದ ಕೆಲವು ಸಂಕೇತಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥವಾಗುವುದಿಲ್ಲ. ಅಂದ್ರೆ ನೀವು ಗಮನಿಸಿದರೆ ಕೆಲವು ಸಂದರ್ಭಗಳಲ್ಲಿ ನೀವು ಹೋಗಬಾರದು ಅಂದುಕೊಂಡ ಜಾಗಕ್ಕೆ ಹೋಗಿ ತೊಂದರೆ ಅನುಭವಿಸುವುದು, ಇನ್ನು ಕೆಲವು ಸಂದರ್ಭಗಳಲ್ಲಿ ಹೋಗಬೇಕೆಂದುಕೊಂಡ ಕೆಲಸ ತಟ್ಟನೆ ತಿಳಿಯದಂತೆ ನಿಂತು ಹೋಗುವುದು, ಆ ಸಮಯದಲ್ಲಿ ನಿಮಗೆ ಕೋಪ ಬರುವುದು, ಏಕೆ ಹೀಗಾಗುತ್ತದೆ ಎಂದು ನೋವುಪಡುವುದು, ಹೀಗೆ ಕೆಲವು ಘಟನೆಗಳು ನಡೆದಿರುತ್ತವೆ. ಆದರೆ ಕೆಲವು ದಿನಗಳ ನಂತರ ನೋಡಿದರೆ ಅಲ್ಲಿಗೆ ಹೋಗದಿರುವುದೇ ಒಳ್ಳೆಯದಾಯಿತು ಎಂದು ಯಾರೋ ಒಬ್ಬರ ಮೂಲಕ ನಿಮಗೆ ತಿಳಿಯುತ್ತದೆ. ಇದು ಕಾಕತಾಳೀಯ ಎಂದುಕೊಳ್ಳುತ್ತಿದ್ದೀರಾ? ಖಂಡಿತ ಅಲ್ಲ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಶಕ್ತಿ ತನ್ನ ಕೆಲಸವನ್ನು ತಾನು ಮಾಡುತ್ತಾ ನಿಮ್ಮನ್ನು ಕಾಪಾಡುತ್ತಿದೆ. ಅದು ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಹಾಗೆಯೇ ಹಲವು ಬಾರಿ ನೀವು ಒಂಟಿಯಾಗಿದ್ದೀರಿ ಎಂದು ಭಾವಿಸಿದಾಗ, ಇಲ್ಲ ಇಲ್ಲ, ನಿನಗೆ ನಾನಿದ್ದೇನೆ ಎಂದು ಧೈರ್ಯ ತುಂಬುತ್ತಿದೆ. ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನೀವು ಕೊರಗುತ್ತಿರುವಾಗಲೂ ನಿಜವಾಗಿ ನೀವು ಒಂಟಿಯಾಗಿಲ್ಲ. ನಿಮ್ಮ ಜೀವನದಲ್ಲಿ ಭಗವಂತನ ಅನುಗ್ರಹ ತುಂಬಾ ಬಲವಾಗಿದೆ ಎಂದು ಒಮ್ಮೆ ಗಮನಿಸಿ ನೋಡಿ ಎಂದು ನಿಮ್ಮನ್ನು ಎಚ್ಚರಿಸಿದೆ. ಮುಖ್ಯವಾಗಿ ಆಗಸ್ಟ್ 10ರಿಂದ ಆಗಸ್ಟ್ 13ರವರೆಗಿನ ಈ 4 ದಿನಗಳನ್ನು ಪರಿಶೀಲಿಸಿದರೆ ನಿಮ್ಮ ಮೇಲೆ ದುರ್ಗಾದೇವಿಯ ಕೃಪೆ ತುಂಬಾ ಹೆಚ್ಚಾಗಿ ವಿಶೇಷವಾಗಿದೆ ಎಂದು ಅನೇಕ ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತಿವೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಅಸಾಧ್ಯವಾದ ಪರಿಸ್ಥಿತಿಗಳು ಅದ್ಭುತವಾಗಿ ಬದಲಾಗಿವೆ. ನೀವು ಸಂಪೂರ್ಣವಾಗಿ ಸೋತು ಹೋದೆ ಎಂದುಕೊಂಡ ಸಮಯದಲ್ಲಿ ಒಂದು ಹೊಸ ಮಾರ್ಗ ನಿಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡಿದೆ. ಎಲ್ಲರೂ ದೂರವಾದಾಗ ಒಬ್ಬ ವ್ಯಕ್ತಿ ಬಂದು ನಿಮಗೇನೋ ಒಂದು ರೂಪದಲ್ಲಿ ಸಹಾಯ ಮಾಡುವುದು, ಇದೆಲ್ಲವೂ ದೈವ ಸಂಕಲ್ಪ. ಆದರೆ ನೀವು ಒಂದು ಜಾಗರೂಕತೆಯನ್ನು ಇಂದಿನಿಂದ ವಹಿಸಬೇಕು. ನೀವು ಗತಕಾಲವನ್ನು ಹೆಚ್ಚಾಗಿ ನೆನಪಿಸಿಕೊಳ್ಳುತ್ತಿದ್ದೀರಿ. ನಿಮಗೆ ನೋವುಂಟು ಮಾಡಿದವರನ್ನು ಮರೆಯುತ್ತಿಲ್ಲ. ಯಾರೋ ಒಬ್ಬರು ಹೇಳಿದ ಮಾತನ್ನು ವರ್ಷಗಳ ನಂತರವೂ ನೆನಪಿನಲ್ಲಿಟ್ಟುಕೊಳ್ಳುತ್ತಿದ್ದೀರಿ. ಇದು ನಿಮ್ಮ ಬಲಹೀನತೆಯಾಗಿ ಬದಲಾಗುತ್ತಿದೆ. ಗತಕಾಲವನ್ನು ಬಿಡದಿದ್ದರೆ ಭವಿಷ್ಯವನ್ನು ಸಂಪೂರ್ಣವಾಗಿ ಆಸ್ವಾದಿಸಲು ಸಾಧ್ಯವಿಲ್ಲ. ಅದಕ್ಕೆ ಇಂದಿನಿಂದಲಾದರೂ ನಿಮಗೆ ನಷ್ಟ ಉಂಟು ಮಾಡಿದವರನ್ನು ಕ್ಷಮಿಸಿಬಿಡಿ. ಅವರಿಗಾಗಿ ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಕೆಲವು ವಿಚಿತ್ರ ಸಂಕೇತಗಳು ಕಾಣಿಸಿಕೊಂಡಿರಬಹುದು. ಅಂದರೆ ಅಂದುಕೊಳ್ಳದೆ ಒಂದೇ ಸಂಖ್ಯೆ ಪದೇ ಪದೇ ಕಾಣಿಸುವುದು, ಪದೇ 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 ಒಂದೇ ರೀತಿಯ ಕನಸು ಬೀಳುವುದು, ಕೆಲವು ಪ್ರಾಣಿಗಳು ಪಕ್ಷಿಗಳು ಹೆಚ್ಚಾಗಿ ಎದುರಾಗುವುದು. ಇಂತಹ ಸಂಕೇತಗಳನ್ನು ನೀವು ಗಮನಿಸುತ್ತಿಲ್ಲ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇವುಗಳಿಗೆ ಕೆಲವು ವಿಶೇಷ ಅರ್ಥಗಳಿರುತ್ತವೆ. ಪ್ರಕೃತಿಯು ಕೆಲವೊಮ್ಮೆ ನಮಗೆ ಮುಂಚಿತವಾಗಿಯೇ ಅನೇಕ ಸಂದೇಶಗಳನ್ನು ನೀಡುತ್ತದೆ. ಆದರೆ ಅವುಗಳನ್ನು ಅರ್ಥಮಾಡಿಕೊಳ್ಳುವ ಅವಕಾಶವನ್ನು ನಮಗೂ ಕಲ್ಪಿಸುತ್ತದೆ. ಅದನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಇಲ್ಲಿ ಪ್ರಮುಖ ವಿಷಯವೆಂದರೆ ನಿಮ್ಮ ಜೀವನದಲ್ಲಿ ಪ್ರಸ್ತುತ ಒಂದು ಬದಲಾವಣೆಯ ಹಂತವು ಆಗಸ್ಟ್ 10, 11, 12, 13ರ ಈ 4 ದಿನಗಳಲ್ಲಿ ನಡೆಯುತ್ತಿದೆ. ಕೆಲವು ಹಳೆಯ ವ್ಯಕ್ತಿಗಳು ದೂರವಾಗುತ್ತಾರೆ. ಹೊಸ ವ್ಯಕ್ತಿಗಳು ನಿರೀಕ್ಷಿಸದಂತೆ ಪರಿಚಯವಾಗುತ್ತಾರೆ. ಕೆಲವು ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ.
ಕೆಲವು ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಮೊದಲು ಇವೆಲ್ಲವೂ ನಿಮಗೆ ನಷ್ಟದಂತೆ ಕಾಣಿಸಬಹುದು, ಆದರೆ ಭವಿಷ್ಯದಲ್ಲಿ ಅವೇ ನಿಮಗೆ ಆಶೀರ್ವಾದಗಳಾಗಿ ಬದಲಾಗುತ್ತವೆ. ಅದಕ್ಕೆ ಪ್ರಸ್ತುತ ನಡೆಯುತ್ತಿರುವ ಈ ಬದಲಾವಣೆಗಳನ್ನು ನೋಡಿ ಎಲ್ಲೂ ಹೆದರಬೇಡಿ. ಭಗವಂತ ನಿಮ್ಮ ಜೀವನವನ್ನು ಒಂದು ಹೊಸ ದಿಕ್ಕಿಗೆ ಕರೆದೊಯ್ಯುತ್ತಿದ್ದಾನೆ ಎಂದು ಮನಸ್ಫೂರ್ತಿಯಾಗಿ ನಂಬಿ. ಇನ್ನು ಈಗ ನಿಮಗೊಂದು ಪ್ರಶ್ನೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಯಾವುದಾದರೂ ವಿಚಿತ್ರ ಕನಸನ್ನು ಕಂಡಿದ್ದೀರಾ? ವಿಶೇಷವಾಗಿ ಕನಸಿನಲ್ಲಿ ನೀರು, ದೇವಾಲಯ, ಶಿವಲಿಂಗ ಅಥವಾ ಕೆಲವು ರಹಸ್ಯಮಯ ದೇವಾಲಯಗಳ ಸಂಕೇತಗಳು ಕಾಣಿಸಿದರೆ ಖಂಡಿತವಾಗಿ ನಿಮ್ಮ ಮನಸ್ಸಿನಲ್ಲಿ ಹೌದು ಎಂದು ಅಂದುಕೊಳ್ಳಿ. ಇನ್ನು ಒಂದು ಅದ್ಭುತವಾದ ರಹಸ್ಯದ ಬಗ್ಗೆ ಮಾತನಾಡೋಣ. ಅದೇನೆಂದರೆ, ಆಧ್ಯಾತ್ಮಿಕ ರಹಸ್ಯಗಳನ್ನು ನೀವು, ಅಂದರೆ ನಿಮ್ಮ ಮುಂದೆ ಎಷ್ಟೋ ರೀತಿಯಲ್ಲಿ ಭಗವಂತನ ಅನುಗ್ರಹಗಳು ಬರುತ್ತಿವೆ, ಎಷ್ಟು ರೂಪಗಳಲ್ಲಿ ನಿಮ್ಮ ಬಳಿಗೆ ಬರುತ್ತಿವೆ ನೋಡಿ. ಆದರೆ ನೀವು ಮಾತ್ರ ಬಂದ ಅವಕಾಶಗಳನ್ನು, ಯಶಸ್ಸನ್ನು ನೋಡಿಯೂ ನೋಡದಂತೆ ನಿರ್ಲಕ್ಷಿಸುತ್ತಿದ್ದೀರಿ. ನಿಮಗೆ ಪ್ರಕೃತಿಯ ಶಕ್ತಿಗಳೊಂದಿಗೆ ಒಂದು ವಿಶೇಷವಾದ ಅನುಬಂಧವಿರುತ್ತದೆ, ಆದರೆ ನೀವು ಅದನ್ನು ನಿರ್ಲಕ್ಷಿಸುತ್ತಿದ್ದೀರಿ. ನೀವು ಗಮನಿಸಿದ್ದರೆ, ಕೆಲವು ಪ್ರದೇಶಗಳಿಗೆ ಹೋದ ತಕ್ಷಣ ನಿಮಗೆ ತಿಳಿಯದ ಪ್ರಶಾಂತತೆ ಸಿಗುತ್ತದೆ. ಕೆಲವು ಜಾಗಗಳಿಗೆ ಹೋದಾಗ ಅಸೌಕರ್ಯ ಎನಿಸುತ್ತದೆ. ಇದು ನಿಮ್ಮ ಊಹೆಯಲ್ಲ. ನಿಮ್ಮ ಆತ್ಮವು ಕೆಲವು ಶಕ್ತಿಗಳನ್ನು ಗುರುತಿಸಿಬಿಡುತ್ತದೆ. ಅದಕ್ಕೆ ನೀವು ಹಲವು ಬಾರಿ ಮುಂಚಿತವಾಗಿಯೇ ಕೆಲವು ವಿಷಯಗಳನ್ನು ಅಂದಾಜು ಮಾಡುತ್ತೀರಿ. ಇದೇ ಕಾರಣಕ್ಕೆ ನಿಮ್ಮ ಮಾತುಗಳನ್ನು ತುಂಬಾ ಜನರು ಆಮೇಲೆ ನೆನಪಿಸಿಕೊಳ್ಳುತ್ತಾರೆ. ಹೌದು, ಅಂದು ನೀನು ಹೇಳಿದ್ದು ನಿಜವಾಯಿತು ಎಂದು ಎದುರಿನವರು ನಿಮ್ಮೊಂದಿಗೆ ಹೇಳುತ್ತಾರೆ. ಇಂತಹ ಅನುಭವ ನಿಜವಾಗಿಯೂ ನಿಮಗೆ ಹಲವು ಬಾರಿ ಎದುರಾಗಿರಬಹುದು. ಆದರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ಕಾಣಿಸುವ ಕೆಲವು ಸಂಕೇತಗಳ ಹಿಂದಿರುವ ಆಧ್ಯಾತ್ಮಿಕ ರಹಸ್ಯದ ಬಗ್ಗೆ ಈಗ ನೀವು ಖಂಡಿತ ತಿಳಿದುಕೊಳ್ಳಿ. ಈ ರಹಸ್ಯ ತಿಳಿದುಕೊಂಡ ಮೇಲೆ ನಿಮ್ಮ ಗತಕಾಲದಲ್ಲಿ ನಡೆದ ಅನೇಕ ಘಟನೆಗಳು ನಿಮಗೆ ಖಂಡಿತ ನೆನಪಾಗುತ್ತವೆ. ಕೆಲವರಂತೂ ಆಶ್ಚರ್ಯಪಡಬಹುದು, ಕೆಲವರು ಭಾವೋದ್ವೇಗಕ್ಕೆ ಒಳಗಾಗಬಹುದು, ಏಕೆಂದರೆ ಇವು ಸಾಮಾನ್ಯ ವಿಷಯಗಳಲ್ಲ. ಇದು ತಲೆತಲಾಂತರಗಳಿಂದ ಬರುತ್ತಿರುವ ಆಧ್ಯಾತ್ಮಿಕ ನಂಬಿಕೆಗೆ ಸಂಬಂಧಿಸಿದ ಅಂಶ. ಈಗ ನೀವು ತುಂಬಾ ಎಚ್ಚರಿಕೆಯಿಂದ ಕೇಳಿ. ನಿಮಗೆ ದೈವಾನುಗ್ರಹದ ಶಕ್ತಿಯೊಂದಿಗೆ ಹೆಚ್ಚಾಗಿ ಒಂದು ಬಂಧವು ಏರ್ಪಡಲಿದೆ. ಏಕೆ ಕೆಲವರ ಜೀವನದಲ್ಲಿ ಪದೇ ಪದೇ ಸರ್ಪ ಸಂಕೇತಗಳು ಕಾಣಿಸುತ್ತವೆ? ಹಾಗೆಯೇ ನೀವು ಮಾಡುತ್ತಿರುವ ಒಂದು ತಪ್ಪೇನು? ಆ ತಪ್ಪು ಯಾಕೆ ಹೀಗಾಗುತ್ತಿದೆ? ನಿಮ್ಮ ಅದೃಷ್ಟವನ್ನು ಯಾಕೆ ತಡೆಯುತ್ತಿದೆ ಎಂಬ ವಿಷಯಗಳನ್ನು ಕೂಡ ಈಗ ನಾವು ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇದುವರೆಗೆ ನಾವು ಮಾತನಾಡಿದ ವಿಷಯಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸಂಕೇತಗಳನ್ನು ತಿಳಿಸುತ್ತವೆ. ಆದರೆ ಈಗ ಹೇಳುವ ಕುತೂಹಲಕಾರಿ ವಿಷಯವೇನೆಂದರೆ, ನೀವು ಎಷ್ಟೋ ಕಾತುರದಿಂದ ಕಾಯುತ್ತಿದ್ದ ವಿಷಯ, ದೈವಶಕ್ತಿಯೊಂದಿಗೆ ನಿಮಗಿರುವ ಆಧ್ಯಾತ್ಮಿಕ ಬಂಧದ ಬಗ್ಗೆ. ಮೊದಲಿಗೆ ಒಂದು ವಿಷಯವನ್ನು ನೆನಪಿಸಿಕೊಳ್ಳಿ. ಸರ್ಪ ಎಂಬುದು ಕೇವಲ ಒಂದು ಪ್ರಾಣಿ ಮಾತ್ರವಲ್ಲ. ಭಾರತೀಯ ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ಅದು ಶಕ್ತಿ, ರಕ್ಷಣೆ, ಜ್ಞಾನ ಮತ್ತು ಕರ್ಮದ ಸಂಕೇತವಾಗಿ ಭಾವಿಸಲ್ಪಡುತ್ತದೆ. ಅದಕ್ಕೆ ಪರಮೇಶ್ವರನ ಕೊರಳಿನಲ್ಲಿ ನಾಗಾಭರಣವಾಗಿದೆ, ಶ್ರೀ ಮಹಾವಿಷ್ಣುವಿಗೆ ಶೇಷಶಯನವಾಗಿದೆ. ಕೆಲವು ದೇವಾಲಯಗಳಲ್ಲಿ ನಾಗದೇವತೆಗಳಿಗೆ ವಿಶೇಷ ಸ್ಥಾನವಿದೆ. ಆದರೆ ಈಗ ನೀವು ಕೇಳಲಿರುವ ಆಶ್ಚರ್ಯಕರ ವಿಷಯವೇನೆಂದರೆ, ಪ್ರತಿಯೊಂದು ರಾಶಿಗೂ ನಾಗಶಕ್ತಿಯೊಂದಿಗೆ ಒಂದು ಸಂಕೇತಾತ್ಮಕ ಅನುಬಂಧವಿದೆ ಎಂದು ಎಷ್ಟೋ ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ನಿಮ್ಮ ಸ್ವಭಾವವು ಸರ್ಪದಂತೆಯೇ, ಅಗತ್ಯವಿಲ್ಲದಿದ್ದಾಗ ಯಾರನ್ನೂ ತೊಂದರೆಗೊಳಿಸುವುದಿಲ್ಲ. ನಿಮ್ಮ ದಾರಿಯಲ್ಲಿ ನೀವು ಹೋಗುತ್ತಿರುತ್ತೀರಿ. ಆದರೆ ನಿಮಗೆ ಅಪಾಯ ಎದುರಾಗುತ್ತದೆ ಎಂದು ಅನಿಸಿದರೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದು ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ಮ ಜೀವನದಲ್ಲಿ ಹಲವು ಬಾರಿ ಸರ್ಪಗಳಿಗೆ ಸಂಬಂಧಿಸಿದ ಕನಸುಗಳು, ಸಂಕೇತಗಳು, ಚಿತ್ರಗಳು ಅಥವಾ ನಿರೀಕ್ಷಿಸದ ಘಟನೆಗಳು ಎದುರಾಗುತ್ತಿರಬಹುದು. ಇಲ್ಲಿ ತುಂಬಾ ಜನರು ಮಾಡುವ ಒಂದು ದೊಡ್ಡ ತಪ್ಪೇನೆಂದರೆ, ಸರ್ಪದ ಬಗ್ಗೆ ಕೇಳಿದ ತಕ್ಷಣ ಹೆದರುವುದು ಅಥವಾ ಅದನ್ನು ಕೆಟ್ಟ ಶಕುನ ಎಂದು ಭಾವಿಸುವುದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಇದು ಬದಲಾವಣೆಯ ಸೂಚನೆಯಾಗಿರಬಹುದು ಎಂಬುದನ್ನು ಗುರುತಿಸಲಾರರು. ಆದರೆ ನಿಮ್ಮ ಜೀವನದಲ್ಲಿ ಅಡಗಿರುವ ವಿಷಯಗಳನ್ನು ಹೊರಹಾಕುವ ಸೂಚನೆಯಾಗಿ ಇದು ಇಂದು ನಿಮಗೊಂದು ಜಾಗೃತಿ ಮೂಡಿಸಲಿದೆ. ಈಗ ನೀವು ಮಾಡುತ್ತಿರುವ ಒಂದು ತಪ್ಪೇನು ಎಂಬುದನ್ನು ತಿಳಿದುಕೊಳ್ಳೋಣ. ನಿಮ್ಮ ಅದೃಷ್ಟವನ್ನು ಮೆಲ್ಲನೆ ತಡೆಯುತ್ತಿರುವ ಆ ತಪ್ಪೇನೆಂದರೆ, ನಿಮ್ಮ ಅಂತರಾತ್ಮ ಹೇಳುವ ಎಚ್ಚರಿಕೆಗಳನ್ನು ನೀವು ನಿರ್ಲಕ್ಷಿಸುವುದು. ಹಲವು ಬಾರಿ ನಿಮ್ಮ ಮನಸ್ಸು ಮುಂಚಿತವಾಗಿಯೇ ನಿಮ್ಮನ್ನು ಎಚ್ಚರಿಸಿದೆ. ಈ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಂಬಬೇಡ, ಈ ಕೆಲಸವನ್ನು ಈಗ ಮಾಡಬೇಡ, ಈ ನಿರ್ಧಾರ ಈಗ ನಿನಗೆ ಸರಿಯಲ್ಲ ಎಂದು ಒಳಗಿನಿಂದ ಒಂದು ಧ್ವನಿ ಕೇಳಿಸುತ್ತಿರುತ್ತದೆ. ಆದರೆ ನೀವು ಕೆಲವೊಮ್ಮೆ ಇತರರ ಮಾತು ಕೇಳಿ ನಿಮ್ಮ ಅಂತರಾತ್ಮವನ್ನು ನಿರ್ಲಕ್ಷಿಸಿದ್ದೀರಿ. ನಂತರ ಸಮಸ್ಯೆಗಳು ಬಂದಾಗ, ಅಯ್ಯೋ, ಮೊದಲೇ ನನಗೆ ಹೀಗೆ ಅನಿಸಿತ್ತಲ್ಲವೇ, ಹಾಗೆ ಮಾಡಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಪಶ್ಚಾತ್ತಾಪಪಟ್ಟಿದ್ದೀರಿ. ಇದು ನೀವು ತಿದ್ದಿಕೊಳ್ಳಬೇಕಾದ ದೊಡ್ಡ ತಪ್ಪು. ಭಗವಂತ ನಿಮಗೆ ನೀಡಿರುವ ಈ ಅಂತರಾತ್ಮದ ಧ್ವನಿ ನಿಮಗಷ್ಟೇ ಕೇಳಿಸುವುದರಿಂದ ಮೊದಲು ಅದನ್ನು ಗೌರವಿಸಿ. ಅದು ನಿಮ್ಮ ಜೀವನವನ್ನು ರಕ್ಷಿಸುವ ವರದಂತಿದೆ. ಇನ್ನು ಮತ್ತೊಂದು ಆಶ್ಚರ್ಯಕರ ವಿಷಯವೆಂದರೆ, ಪದೇ ಪದೇ ಒಂದೇ ರೀತಿಯ ಕನಸುಗಳು ಬೀಳುವುದು.
ಕನಸಿನಲ್ಲಿ ಮರಗಳು, ನೀರು, ದೇವಾಲಯಗಳು, ಶಿವಲಿಂಗಗಳು ಹಾಗೂ ವಿಶೇಷವಾಗಿ ಸರ್ಪಕ್ಕೆ ಸಂಬಂಧಿಸಿದ ಸಂಕೇತಗಳು ಕಾಣಿಸಿಕೊಳ್ಳುತ್ತಿದ್ದರೆ ಭಯದಿಂದ ನೋಡಬೇಡಿ. ಪ್ರತಿ ಕನಸಿಗೂ ಅರ್ಥವಿರುವುದಿಲ್ಲ. ಆದರೆ ಕೆಲವು ಕನಸುಗಳು ನಮ್ಮ ಮನಸ್ಸಿನ ಭಯ, ಆಸೆ ಅಥವಾ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ಚಿತ್ರಿಸಿ ತೋರಿಸುತ್ತವೆ. ಅದಕ್ಕೆ ಕನಸುಗಳ ಅರ್ಥವನ್ನು ಅತಿಯಾಗಿ ಊಹಿಸಬೇಡಿ. ಪ್ರಸ್ತುತ ಜೀವನದ ಮೇಲೆ ಗಮನ ಹರಿಸಿ. ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುವ ಲಕ್ಷಣಗಳು ಆಗಸ್ಟ್ 10, 11, 12, 13ರ ಈ 4 ದಿನಗಳಲ್ಲಿ ಬಲವಾಗಿ ಕಾಣಿಸುತ್ತಿವೆ. ಹಿಂದೆ ನಿಮಗೆ ಅನ್ಯಾಯ ಮಾಡಿದ ಕೆಲವರ ನಿಜರೂಪ ಈ 4 ದಿನಗಳಲ್ಲಿ ಹೊರಬರುತ್ತದೆ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡ ವ್ಯಕ್ತಿಗಳು ನಿಮ್ಮಿಂದ ದೂರವಾಗುತ್ತಾರೆ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಹೊಸ ವ್ಯಕ್ತಿಗಳಾಗಿದ್ದರೂ ಸಹ ಈಗ ನಿಮಗೆ ಪರಿಚಯವಾಗಬಹುದು. ಈ ಬದಲಾವಣೆಗಳನ್ನು ಮತ್ತು ನಿಮಗಾಗುವ ಕೆಲವು ಸಂಕೇತಗಳನ್ನು ನೋಡಿ ನಿರ್ಲಕ್ಷ್ಯದಿಂದ ಅಥವಾ ಭಯದಿಂದ ಇರಬೇಡಿ. ಕೆಲವು ಸಂಬಂಧಗಳು ದೂರವಾಗುವುದನ್ನು ನೀವು ಪೂರ್ಣವಾಗಿ ಸ್ವೀಕರಿಸಬೇಕು. ಏಕೆಂದರೆ ಕೆಲವು ಸಂಬಂಧಗಳು ದೂರವಾಗುತ್ತಿವೆ ಎಂದರೆ ಅದಕ್ಕೂ ಒಂದು ಅರ್ಥವಿರುತ್ತದೆ. ಭಗವಂತನ ಅನುಗ್ರಹ ಮತ್ತು ಆಶೀರ್ವಾದಗಳು ಯಾವ ರೀತಿ, ಯಾವಾಗ, ಹೇಗೆ ಎದುರಾಗುತ್ತವೆ ಎಂಬುದನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ತಪ್ಪು ವ್ಯಕ್ತಿಗಳಿದ್ದರೆ ಅವರು ಖಂಡಿತ ನಮ್ಮಿಂದ ದೂರವಾಗುತ್ತಾರೆ. ಸರಿಯಾದ ವ್ಯಕ್ತಿಗಳಾಗಿದ್ದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತಾರೆ. ಇನ್ನು ನೀವು ಈ ವಿಡಿಯೋವನ್ನು ನೋಡುತ್ತಿದ್ದೀರಾ ಎಂದರೆ ಅದು ದೊಡ್ಡ ವಿಷಯವೇ, ಏಕೆಂದರೆ ಈ ಮಾಹಿತಿ ಮತ್ತೊಬ್ಬರಿಗೂ ಉಪಯೋಗವಾಗಬಹುದು. ನೀವು ಎಷ್ಟೋ ವಿಷಯಗಳನ್ನು ತಿಳಿದುಕೊಂಡಿದ್ದೀರಲ್ಲವೇ? ಹಾಗಾಗಿ ಈ ವಿಷಯವನ್ನು ನೀವು ನಂಬಿದರೆ ಮತ್ತಷ್ಟು ಜನರಿಗೆ ಈ ವಿಡಿಯೋ ಶೇರ್ ಮಾಡಿ. ನೀವು ಪಟ್ಟ ಪ್ರತಿಯೊಂದು ಕಷ್ಟವೂ ಒಂದು ದಿನ ನಿಮ್ಮ ಬಲವಾಗಿ ಬದಲಾಗುತ್ತದೆ ಎಂದು ಹೇಳುತ್ತಾರಲ್ಲವೇ? ಅದನ್ನೇ ಆಗಸ್ಟ್ 10, 11, 12, 13ರ ಈ 4 ದಿನಗಳಲ್ಲಿ ನೀವು ನೋಡಲಿದ್ದೀರಿ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರು ಇಂದು ಆನಂದಕ್ಕೆ ದಾರಿ ಮಾಡಿಕೊಡಲಿದೆ. ನೀವು ಎದುರಿಸಿದ ಪ್ರತಿಯೊಂದು ಪರೀಕ್ಷೆಯು ನಿಮ್ಮಲ್ಲಿರುವ ಶಕ್ತಿಯನ್ನು ಹೊರತರಲಿದೆ. ಅದಕ್ಕೆ ಎಂದಿಗೂ ನಿರಾಶೆಗೊಳ್ಳಬೇಡಿ. ಭಗವಂತನಲ್ಲಿ ನಂಬಿಕೆ ಇಡಿ. ನಿಮ್ಮ ಶ್ರಮವನ್ನು ಇದೇ ರೀತಿ ಮುಂದುವರಿಸಿ. ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಮುಖ್ಯವಾಗಿ ಅಸೂಯೆ, ದ್ವೇಷ, ಸೇಡು ಮುಂತಾದ ಭಾವನೆಗಳಿಂದ ಈ 4 ದಿನಗಳ ಕಾಲ ಸಂಪೂರ್ಣವಾಗಿ ದೂರವಿರಿ. ಹಾಗೆಯೇ ನಿಮ್ಮ ಜೀವನಕ್ಕೆ ಬರುವ ಸಂಬಂಧಗಳನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಹಾಗಾಗಿ ಸ್ವಾಗತಿಸಿ. ನೆನಪಿಡಿ, ನಿಜವಾದ ಶಕ್ತಿ ಕೋಪದಲ್ಲಿಲ್ಲ, ಸೇಡಿನಲ್ಲಿಲ್ಲ, ತಾಳ್ಮೆಯಲ್ಲಿದೆ, ಆತ್ಮವಿಶ್ವಾಸದಲ್ಲಿದೆ. ಹಾಗೆಯೇ ಕಷ್ಟಗಳನ್ನು ಗೆದ್ದು ಮತ್ತೆ ಏಳುವ ಧೈರ್ಯದಲ್ಲಿದೆ. ಇದುವರೆಗೆ ನೀವು ತಿಳಿದುಕೊಂಡ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಅನೇಕ ಘಟನೆಗಳಿಗೆ ಸಂಬಂಧಿಸಿದವುಗಳೇ ಆಗಿರಬಹುದು. ಆದರೆ ಈಗ ಹೇಳಲಿರುವ ಈ ವಿಷಯ ನಿಮಗೆ ಮತ್ತಷ್ಟು ಆಶ್ಚರ್ಯ ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಈಗ ಅಕಸ್ಮಾತ್ತಾಗಿ ಪ್ರವೇಶಿಸಿ ಮತ್ತೆ ಅಕಸ್ಮಾತ್ತಾಗಿ ಹೊರಟು ಹೋಗುವ ಸಂದರ್ಭಗಳು ಕಾಣಿಸುತ್ತಿವೆ. ಅವರನ್ನು ನೀವು ಮರೆಯಬೇಕೆಂದು ಪ್ರಯತ್ನಿಸಿದರೂ ಮರೆಯಲಾಗದೆ ನೋವಿನಿಂದ ಇರಬಹುದು. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಮ ಜೀವನಕ್ಕೆ ಕಾಕತಾಳೀಯವಾಗಿ ಬರುವುದಿಲ್ಲ. ಕೆಲವರು ನಮಗೆ ಆನಂದವನ್ನು ನೀಡಲು ಬಂದರೆ ಇನ್ನು ಕೆಲವರು ಪಾಠಗಳನ್ನು ಕಲಿಸಲು ಬರುತ್ತಾರೆ. ಮತ್ತೆ ಕೆಲವರು ನಮ್ಮ ಅಸಲಿ ಶಕ್ತಿ ಏನೆಂಬುದನ್ನು ಹೊರತರಲು ನಮಗೆ ಪರಿಚಯವಾಗುತ್ತಾರೆ. ನಿಮ್ಮ ಜೀವನದಲ್ಲಿ ಈ 3 ರೀತಿಯ ವ್ಯಕ್ತಿಗಳು ಆಗಸ್ಟ್ 10ರಿಂದ 13ರವರೆಗಿನ ಈ 4 ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತಾರೆ. ನಿಮ್ಮನ್ನು ಪರೀಕ್ಷಿಸುವವರು, ಅವಮಾನಿಸುವವರು, ಕೀಳಾಗಿ ಅಂದಾಜಿಸುವವರು. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಒಂದು ಕಾರಣಕ್ಕಾಗಿಯೇ ಎದುರಾಗುತ್ತವೆ. ಏಕೆಂದರೆ ನೀವು ಎಷ್ಟೊಂದು ಬಲಶಾಲಿಗಳು ಎಂಬುದು ನಿಮಗೆ ತಿಳಿಯದ ಸಂದರ್ಭಗಳಿವು. ಆ ಶಕ್ತಿಯನ್ನು ನಿಮಗೆ ನೆನಪಿಸಲು ಭಗವಂತ ಹಾಗೂ ಕಾಲ ಕೆಲವು ಪರೀಕ್ಷೆಗಳನ್ನು ಒಡ್ಡಲಿದೆ. ಇದಕ್ಕೆ ನೀವು ಖಂಡಿತ ಸಿದ್ಧರಾಗಿರಬೇಕು. ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯದಿಂದ ನಿಂತರೆ ಆ ದೈವಿಕ ಶಕ್ತಿ ನಿಮಗಷ್ಟೇ ಹತ್ತರಷ್ಟಾಗಿ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ನಡೆಸುತ್ತದೆ. ಆದರೆ ನೆನಪಿಟ್ಟುಕೊಳ್ಳಬೇಕು, ಸರ್ಪ ದೋಷಗಳು ಅಥವಾ ಕಾಲಸರ್ಪ ದೋಷಗಳಿಂದ ಬಳಲುತ್ತಿರುವವರು ಹೆದರಬೇಕಾದ ಅಗತ್ಯವಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡಬಹುದು. ಹತ್ತಿರದಲ್ಲಿರುವ ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಗೆ ಈ 4 ದಿನಗಳಲ್ಲೂ ಸುಬ್ರಹ್ಮಣ್ಯ ಅಷ್ಟಕ ಪಠಿಸುತ್ತಾ ಅರಿಶಿನ, ಕುಂಕುಮ, ಹೂವು ಹಾಗೂ ಹಾಲಿನಿಂದ ಸ್ವಾಮಿಯನ್ನು ಅಂದವಾಗಿ ಅಲಂಕರಿಸಿ ಪೂಜೆ ಮಾಡಿ ಸ್ವಾಮಿಗೆ ನಮಸ್ಕರಿಸಿ. ತಿಳಿದೋ ತಿಳಿಯದೋ ಕಾಲಸರ್ಪ ದೋಷಗಳಾಗಲಿ ಸರ್ಪ ದೋಷಗಳಾಗಲಿ ನಮ್ಮನ್ನು ಪೀಡಿಸುತ್ತಾ ನಾವು ಅಂದುಕೊಂಡ ಕೆಲಸಗಳನ್ನು ಹಿಂದಕ್ಕೆ ಎಳೆಯುತ್ತಿದ್ದರೆ ಅವುಗಳಿಂದ ನಮಗೆ ವಿಮುಕ್ತಿ ನೀಡು ಎಂದು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳಿ. ಸ್ವಾಮಿಗೆ ಇಷ್ಟವಾದ ಅಕ್ಕಿ ಹಿಟ್ಟು ಮತ್ತು ಬೆಲ್ಲದ ಪ್ರಸಾದ ಇಡಿ. ಹಾಗೆಯೇ ಪಿತರ ದೇವತೆಗಳನ್ನು ಸ್ಮರಿಸಿ ಕುಲದೇವತೆಯ ಆರಾಧನೆ ಮಾಡಿ. ಈ 4 ದಿನಗಳು ಬರುವ ಅವಕಾಶಗಳನ್ನು ಚಿಕ್ಕ ಅವಕಾಶಗಳ ರೂಪದಲ್ಲಾದರೂ ಭಗವಂತ ದೊಡ್ಡ ಆಶೀರ್ವಾದಗಳನ್ನಾಗಿ ನಿಮಗೆ ಕಳುಹಿಸಲಿದ್ದಾನೆ. ಅದಕ್ಕೆ ಈ 4 ದಿನಗಳಲ್ಲಿ ಬರುವ ಪ್ರತಿಯೊಂದು ಅವಕಾಶವನ್ನು ಜಾಗರೂಕತೆಯಿಂದ ಪರಿಶೀಲಿಸಿ. ಇಲ್ಲೊಂದು ವಿಷಯ ನೆನಪಿಸಿಕೊಳ್ಳಿ, ನೀವು ಪ್ರಸ್ತುತ ಮಾಡುತ್ತಿರುವ ಶ್ರಮ ಎಲ್ಲೂ ವೃಥಾ ಆಗಿಲ್ಲ. ನೀವು ಪಡುತ್ತಿರುವ ಶ್ರಮ ಕಣ್ಣಿಗೆ ಕಾಣಿಸದಿದ್ದರೂ ಅದರ ಫಲಿತಾಂಶ ಮೆಲ್ಲನೆ ನಿಮಗೆ ಖಂಡಿತ ಕಾಣಿಸುತ್ತದೆ.
ಅಂದರೆ ಒಂದು ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯುವುದಿಲ್ಲವಲ್ಲ. ಹಾಗೆಯೇ ನಿಮ್ಮ ಶ್ರಮವೂ ಸರಿಯಾದ ಸಮಯದಲ್ಲೇ ಫಲ ನೀಡುತ್ತದೆ. ಹಾಗಾಗಿ ಎಲ್ಲೂ ನಿರುತ್ಸಾಹಗೊಳ್ಳಬೇಡಿ. ಕುಟುಂಬ ಸದಸ್ಯರೊಂದಿಗೆ ತುಂಬಾ ಆಹ್ಲಾದಕರವಾಗಿ ಪ್ರಶಾಂತವಾಗಿ ಕಾಲ ಕಳೆಯುತ್ತೀರಿ ಈ 4 ದಿನಗಳಲ್ಲಿ. ಹಾಗೆಯೇ ನಿಮಗೆ ವಿರುದ್ಧವಾಗಿದ್ದಾರೆ ಅಂದುಕೊಂಡ ವ್ಯಕ್ತಿಗಳು ಸಹ ಮತ್ತೆ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಾರೆ. ತಮ್ಮ ತಪ್ಪನ್ನು ತಾವು ತಿಳಿದುಕೊಂಡು ನಿಮಗೆ ಕ್ಷಮೆಯನ್ನು ಕೇಳುತ್ತಾರೆ. ನೀವು ಸತ್ಯ ಹೇಳಿದರೂ ನಿಮ್ಮನ್ನು ನಂಬದೆ ಅವಮಾನಿಸಿದ ವ್ಯಕ್ತಿಗಳು ಸಹ ನೀವು ಹೇಳಿದ ಮಾತುಗಳನ್ನು ಪದೇ 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 ನೆನಪಿಸಿಕೊಂಡು ಫಲಾನ ದಿನ ಇವರು ಹೇಳಿದ ವಿಷಯ ನಿಜವೇ ಎಂದು ಮತ್ತೆ ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಇಲ್ಲಿ ಆ ಬಂಧವು ಮತ್ತಷ್ಟು ಹೆಚ್ಚಾಗಿ ಇಮ್ಮಡಿಯಾಗಿ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತದೆ. ಈ ರೀತಿ ಆಗಸ್ಟ್ 10, 11, 12, 13ರ ಈ 4 ದಿನಗಳು ನಿಮ್ಮ ಆಲೋಚನೆಗಳು ಹಾಗೂ ನೀವು ಮಾಡುವ ಕೆಲಸಗಳೆಲ್ಲವೂ ಭಗವಂತನ ದೃಷ್ಟಿಯಲ್ಲಿರುತ್ತವೆ. ಹಾಗಾಗಿ ಕೋಪವನ್ನು ನಿಯಂತ್ರಿಸಿಕೊಂಡು ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ. ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ದೀಪಾರಾಧನೆ ಮಾಡಿ, ತುಳಸಿ ಗಿಡದ ಆರಾಧನೆ, ಅರಳಿ ಮರದ ಆರಾಧನೆ ಮಾಡಿ. ಹಾಗೆಯೇ ಬಡವರಿಗೆ ಅನ್ನದಾನ, ಹತ್ತಿರದಲ್ಲಿ ಯಾಚಕರು ಕಂಡರೆ ಅವರಿಗೆ ಅನ್ನದಾನ ಮಾಡುವುದು, ಬಡ ವಿದ್ಯಾರ್ಥಿಗಳಿಗೆ ಅಗತ್ಯವಿದ್ದರೆ ನಿಮ್ಮಿಂದಾದ ನೆರವು ನೀಡುವುದನ್ನು ಮಾಡಿ. ಬೇಸರಪಡುವ ಅಗತ್ಯವಿಲ್ಲ. ಕಾಲವೇ ಎಲ್ಲವನ್ನೂ ನಿಮಗೆ ನೀಡಬೇಕಾದುದನ್ನು ಖಂಡಿತ ನಿಮ್ಮ ಬಳಿಗೆ ತಲುಪಿಸುತ್ತದೆ. ನಿಮ್ಮ ಮಾರ್ಗದಲ್ಲಿ ನೀವು ಮುಂದೆ ಸಾಗಿ. ಇತರರ ಅಭಿಪ್ರಾಯಗಳಿಗಾಗಿ ನಿಮ್ಮ ಜೀವನವನ್ನು ಎಲ್ಲೂ ನಿಲ್ಲಿಸುವ ಅಗತ್ಯವಿಲ್ಲ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕೆಲವು ನಿಮಿಷಗಳು ಪ್ರಶಾಂತವಾಗಿ ಕುಳಿತುಕೊಳ್ಳಿ. ಭಗವಂತನ ನಾಮ ಜಪಿಸಿ. ಮನಸ್ಸಿನಲ್ಲಿರುವ ಆತಂಕಗಳನ್ನು ಪಕ್ಕಕ್ಕಿಡಿ. ಹಾಗೆ ಮಾಡುವುದರಿಂದ ನಿಮ್ಮಲ್ಲಿರುವ ಭಯ ಕಡಿಮೆಯಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ನಿರ್ಧಾರಗಳು ಸ್ಪಷ್ಟವಾಗಿ ನಿಮಗೆ ಅರ್ಥವಾಗಿಬಿಡುತ್ತವೆ. ಕೆಲವೊಮ್ಮೆ ನಿಮಗೆ ಬೇಕಾದ ಉತ್ತರಗಳು ಹೊರಗಿನ ಪ್ರಪಂಚದಲ್ಲೆಲ್ಲ ನಿಮ್ಮ ಅಂತರಂಗದಲ್ಲೇ ಸಿಗುತ್ತವೆ. ಈ ವಿಷಯವನ್ನು ಮರೆಯಬೇಡಿ. ಇಂದಿನ ಈ ವಿಷಯಗಳನ್ನೆಲ್ಲ ತಿಳಿದುಕೊಂಡಿದ್ದೀರಲ್ಲವೇ? ಮುಂಬರುವ ಆಗಸ್ಟ್ 10, 11, 12, 13ರ ಈ 4 ದಿನಗಳಲ್ಲಿ ಯಾವ ವಿಷಯದಲ್ಲಿ ಜಾಗರೂಕರಾಗಿರಬೇಕು ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಆತುರದ ನಿರ್ಧಾರಗಳು, ಎಲ್ಲರನ್ನೂ ಸುಲಭವಾಗಿ ನಂಬುವುದು ಹಾಗೂ ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡಿಕೊಳ್ಳುವುದು, ಈ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಇಲ್ಲೊಂದು ಸಣ್ಣ ವಿನಂತಿ ಇದೆ. ಅದೇನೆಂದ್ರೆ, ಇದುವರೆಗೂ ನೀವು ಈ ವಿಡಿಯೋಗೆ ಲೈಕ್ ಮಾಡಿಲ್ಲದಿದ್ದರೆ ಲೈಕ್ ಮಾಡಿ. ಶ್ರೀಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಯಾವ ಪ್ರದೇಶದಿಂದ ನೋಡುತ್ತಿದ್ದೀರೋ, ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಯಾವ ಕೋರಿಕೆ ಇದೆಯೋ ಆ ಕೋರಿಕೆ ಮನಸ್ಫೂರ್ತಿಯಾಗಿ ಈಡೇರಲಿ ಎಂದು ನಾನು ಸಹ ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.